Knowledge Park, the Creative School, School for Quality and Innovative Education. Admissions are open. I Like Industry, AAC Blocks. Construct your dream home with quality products. AR के गिरी सिल्क एंड साड़ी। हुलसूर तालुके में बारिश के कारण गिरी घर की दीवार, तहसीलदार ने किया घटनास्थल का दौरा। नमस्कार रानी, आप देख रहे हैं बीके न्यूज। बीके न्यूज में आपका स्वागत है। बीदर डिस्ट्रिक्ट हुलसूर तालुके में पिछले 3 दिन से हो रहे लगातार बारिश की वजह से हुलसूर के वार्ड नंबर 2 में आशापा पट्टे की घर की दीवार देर रात गए बारिश की वजह से गिर गई, जिसकी जानकारी हुलसूर तहसीलदार शिवानंद मैत्रे को मिली। तहसीलदार शिवानंद मैत्रे के साथ रेवेन्यू इंस्पेक्टर शरणु पवार शेट्टे और तलाटी नागराज ने घटनास्थल का दौरा कर काशप्पा पटने से बात कर कहा कि आपको मुआवजा दिया जाएगा जब तक आप कहीं और शिफ्ट हो जाए। और मीडिया से बात करते हुए तहसीलदार शिवानंद मैत्रे ने कहा कि बारिश के कारण हुलसूर में 8 घर गिर चुके हैं। मौसम विभाग के अनुसार अगले 2-3 दिन इसी तरह की बारिश होगी और हुलसूर के जनता को सावधान रहने को कहा। बारिश के कारण कोई भी समस्या हो तो हमें सूचित करें। ತಾಲೂಕಿನಲ್ಲಿ ಜೂನ್ ತಿಂಗಳಲ್ಲಿ ಈಗಾಗಲೇ 8 ಮಳೆಯಿಂದಾಗಿ ಮನೆಗಳ ಬಿದ್ದು ವರದಿಯಾಗಿದ್ದು, ಇವತ್ತು ಹುಲಸೂರು ಗ್ರಾಮದಲ್ಲಿ ಕಾಶಿನಾಥ್ ಅವರು Alamin English Medium Primary Higher School for your kids' bright future. Free admission, hurry up, limited seats are available. Allam Prabhu Paramedic Paramedical and BCA College admissions are open. ಮನೆ ಬಿದ್ದ ಸುದ್ದಿ ತಿಳಿದ ತಕ್ಷಣ ಅವ್ರ ಮನೆ ಇವತ್ತು ನಾವು ಪರಿಶೀಲನೆ ಮಾಡಿದೆವು, ನಾವು ಮತ್ತು ಕಂದಾಯ ನಿರೀಕ್ಷಕರು ಗ್ರಾಮಾಡಳಿತಾಧಿಕಾರಿಗಳೆಲ್ಲ ಸೇರಿ. ಮತ್ತು ಇವತ್ತು ಅಥವಾ ನಾಳೆ ನಮ್ಮ ಈ TRI ಜೈ ಬಂದು ಅವರು ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಆ ಪರ್ಸೆಂಟೇಜ್ ಆಧಾರ ಮೇಲೆ ನಾವು ಎಲ್ಲರಿಗೂ ಸಹ ಅವರು ಖಾತೆ ನಂಬರ್ಗಳು ತೊಗೊಂಡು ಅವರಿಗೆ ನೇರವಾಗಿ ನ್ಯಾಚುರಲ್ ಕಲ್ಮಿಟಿದಿಂದ ಅವ್ರಿಗೆ ನಾವು ಪರಿಹಾರವನ್ನು ವಿತರಣೆ ಮಾಡ್ತೀವಿ. ಸರ್, ಈಗ 7-8 ದಿವಸ ಆಯ್ತು ಮಳೆಗಳು ಬೀಳತ್ತದಲ್ಲ, ಇದರೊಳಗೆ ಎಷ್ಟು ತಾಲೂಕಿನಲ್ಲಿ ಎಷ್ಟು ಮನೆಗಳು ಬಿದ್ದು? ಈಗಾಗಲೇ ಜೂನ್ ಅಂತ್ಯಕ್ಕೆ 8ಗಳು ಬಂದು, ಇವತ್ತಿದು 9ನೇದು. ಮತ್ತು ಇನ್ನೂ ಸಹ ವರದಿ ಬರಬೇಕಾಗಿದೆ ಮಿರ್ಕಲ್ಲು ಅಥವಾ ಬೇಲೂರು ಇದಕ್ಕೆ. ಇವತ್ತು ಸಾಯಂಕಾಲ ಅದು ತೊಗೊಂಡು ಅದಕ್ಕೆ ನಾವು ಅಪ್ಡೇಟ್ ಕೊಡ್ತೀವಿ. ಮಳೆ ಎಷ್ಟು ದಿನ ಮನೆ ಇನ್ನೂ 2 ದಿವಸ ಅಂತೇಳಿ ಮುನ್ಸೂಚನೆ ಹವಾಮಾನ ಇಲಾಖೆಗೆ ಬಂದಿದೆ. ಅದ್ರ ಕಡೆಯಿಂದೆಲ್ಲ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವಾಗಿ ಇಂಥ ಯಾವುದಾದ್ರೂ ಮನೆಗಳು ಬಿದ್ದಿಲ್ಲ ಅಥವಾ ತಮ್ಮ ಪಕ್ಕದ ಸೇಫ್ಟಿ ಇರಬೇಕು, ಅಥವಾ ಅವರಿಗೆ ಯಾವುದೇ ರೀತಿ ಅಕ್ಕಪಕ್ಕ ಅಥವಾ ಸಂಬಂಧಿಕರ ಮನೆ ಇಲ್ಲದೆ ಹೋಗೋದಿಲ್ಲ, ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಿಸಿದ ಪಂಚಾಯತ್ ಅಭಿವೃದ್ಧಿ ಮುಖಾಂತರ ನಾವು ಸರ್ಕಾರಿ ಸ್ಕೂಲ್ ಇರ್ಬೋದು. Noble Public School English Medium admissions are open. Nursery to higher class. For enter academic, the Inspiring School English Medium School for Excellency and Potential Education admission are open. ಸಮುದಾಯ ಭವನ ಇರ್ಬೋದು, ಅಲ್ಲಿ ಅವರಿಗೆ ಶಿಫ್ಟ್ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಯೋಜನ ಮಾಡ್ತೀವಿ. ಸರ್, ಈಗ ಮುಸ್ತಫಾ ಡ್ಯಾಮು 2 ದಿನಗಳ ಕೆಳಗಡೆ ತುಂಬ ಹರಿಯುವ ಸಂಭವ ಇದೆ ಅಂತ ಹೇಳ್ತಾ ಇದ್ದರು. ಇವಾಗ ಹೇಗಿದೆ ಸರ್ ಅಲ್ಲಿ ಪರಿಸ್ಥಿತಿ? ಚಂದ್ರಕಾಂತ್ ಅಂತೇಳಿ ಇಂಜಿನಿಯರ್ ನಿನ್ನೆ ಮಾತಾಡಿದ್ರು ನನಗೆ. ಇನ್ನೂ 1 ಮೀಟ್ರ್ ಇನ್ನೂ ಅದರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇನ್ನೂ ಬ್ಯಾಲೆನ್ಸ್ ಇದೆ. ಅದು ಒಳಹರಿವು ಮತ್ತು ಹೊರಹರಿವು ಅಂತೇಳಿ ಇದು ಅವರು ಜಡ್ಜ್ ಮಾಡ್ಕೊಂಡು ಡೈಲಿ ಮುಂದೆ ಏನು ಜಾಸ್ತಿ ಒಮ್ಮೆಗೆ ನೀರು ಬಿಡ್ಲಾರ್ದಂಗೆ ಮುಂದೆ ಸಾಕಷ್ಟು ಹೊಲಗಳದಂಗೆ ರೈತರಿಗೆ ಜಮೀನುಗಳು ನೀರು ನುಗ್ಲಾರ್ದಂಗೆ ಅವ್ರಿಗೆ ನೀರು ಬಿಡ್ಲಾಕ ಮುನ್ಸೂಚನೆ ಈಗಾಗಲೇ ಕೊಟ್ಟಿದ್ದೀನಿ. ಹವಾಮಾನ ಇಲಾಖೆ ವತಿಯಿಂದ ಇನ್ನೂ ಎಷ್ಟು ದಿವಸ ಅಂತ? ಇನ್ನೂ 2 ದಿವಸ ಮನೆ ಮುನ್ಸೂಚನೆ ಇರುತ್ತೆ. ಸರ್, ಈಗ ಮನೆ ಬಿದ್ದಂಥವ್ರಿಗೆ ಏನು ಪರಿಹಾರ ಕೊಡ್ತೀರಿ? ಮನೆಗಳು ಬಿದ್ದಂಥ ಪರಿಹಾರದವ್ರಿಗೆ ಅದು ನಮ್ಮ TRIದಿಂದ ಇಂಜಿನಿಯರ್ಗಳು ಸಂಬಂಧಪಟ್ಟ ಇಂಜಿನಿಯರು ಅದರ ಪರ್ಸೆಂಟೇಜ್ ಹಾಕ್ತಾರೆ, ಅದ್ರ ಇಷ್ಟು ಪರ್ಸೆಂಟೇಜ್ ಬಿದ್ದದ ಅಂತೇಳಿ. ಆ ಪರ್ಸೆಂಟೇಜ್ ಪ್ರಕಾರ ಅವ್ರಿಗೆ ನಾವು ಅವ್ರದ್ದು ಅಕೌಂಟ್ ನಂಬರ್ ತೊಗೊಂಡು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತೊಗೊಂಡು ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ಜಮಾ ಮಾಡ್ತೀವಿ ಟ್ರೆಜರಿಯಿಂದ. Orchards Public School admissions are open. तालीम दोनों जहां की।